ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡೋದು ಸಾಧ್ಯವೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕಳೆದ 2 ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಆದಂತಹ ರಾದ್ಧಾಂತವನ್ನ ನೀವು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಬಹುದು. ಮೀಸಲಾತಿಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಾ ಇದ್ದ ಪಂಚಮಸಾಲಿ ಸ್ವಾಮೀಜಿಗಳು ಸೇರಿದಂತೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಲಾಠಿ ಚಾರ್ಜ್ ಆದರೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿ ಪಟ್ಟನ್ನ ಸಡಿಲಿಸೋದಿಲ್ಲ ಅನ್ನೋ ಸಂದೇಶವನ್ನ ಸಮುದಾಯ ನೀಡಿತು. ಇವತ್ತು ಪರಿಷತ್ನ ಶೂನ್ಯ ವೇಳೆ ಸಂದರ್ಭದಲ್ಲಿ ಮಾತನಾಡಿದ ಸಿದ್ದರಾಮಯ್ಯನವರು ಪಂಚಮಸಾಲಿಗಳ ಒತ್ತಾಯ ಸಂವಿಧಾನಕ್ಕೆ ವಿರುದ್ಧವಾದದ್ದು. ಆರ್ಟಿಕಲ್ 340ರ ಪ್ರಕಾರ ಮೀಸಲಾತಿ ನೀಡೋಕೇನೆ ಸಾಧ್ಯ ಇಲ್ಲ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ. ವಿಪಕ್ಷಗಳ ಗಲಾಟೆ ಬಗ್ಗೆ ಕೂಡ ಸಿದ್ದರಾಮಯ್ಯ ಬೇಸರ ಹೊರಹಾಕಿದ್ದಾರೆ. ದಬ್ಬಾಳಿಕೆನ ದೌರ್ಜನ್ಯನ ಅಂತ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿ. ಈ ಪಂಚಮಸಾಲಿ ಸಮುದಾಯದವರು ಅವರನ್ನ 3B ಇಂದ 2A ಸೇರಿಸಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಹೋರಾಟ ಮಾಡಿದ್ರು, ಈಗಲೂ ಹೋರಾಟ ಮಾಡ್ತಾ ಇದ್ದಾರೆ. ನಾನು 2 ಬಾರಿ ಜಯ ಮೃತ್ಯುಂಜಯ ಸ್ವಾಮಿ ಮತ್ತು ಇತರ ಮುಖಂಡರುಗಳು, ಪಂಚಮಸಾಲಿ ಜನಾಂಗಕ್ಕೆ ಸೇರಿದಂಥ ಬೇರೆ ಮುಖಂಡರುಗಳು, ನಾನು ಸಭೆ ಕರೆದಿದ್ದೆ. ಅವರನ್ನ ಸಭೆ ಕರೆದು ಅವ್ರಿಗೆ ಹೇಳಿದೆ, ನೋಡಿ ನೀವು ಹೋರಾಟ ಮಾಡೋದು ನಂದು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ, ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ, ನ್ಯಾಯ ಕೇಳಲಿಕ್ಕೆ ಅವಕಾಶ ಇದೆ. ಅದನ್ನು ಯಾರು ಕೂಡ ಅಲ್ಗಳಿಯಕ್ಕಾಗೋದಿಲ್ಲ, ಅದನ್ನು ಕೇಳಬೇಕು. ಆದರೆ ನೀವು ಇಟ್ಟಿರ್ತಕ್ಕಂಥ ಒತ್ತಾಯ, ನಾ ಬೇಡಿಕೆ ಅಂತ ಹೇಳಲ್ಲ, ಒತ್ತಾಯ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಯಾಕಂದ್ರೆ ಆರ್ಟಿಕಲ್ 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಯಾರೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ನಲ್ಲಿ ಅವಕಾಶವನ್ನು ಪಡ್ಕೋಬೇಕಾದ್ರೆ ಆರ್ಟಿಕಲ್ 340 ನಲ್ಲಿ ಏನು ಹೇಳ್ತದೆ ಅದರ ಪ್ರಕಾರ ನಡ್ಕೋಬೇಕು. 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಏನಿದು ಬಳಕೆನಾ, ದೌರ್ಜನ್ಯನ? ಏನು ಅವ್ರು ಏನು ಹೇಳ್ದದೆಲ್ಲ ವೇದವಾಕ್ಯನ ಸರ್? ಇಲ್ಲ ಅಂದ್ಬಿಟ್ರ? ಏನಿದು ಬಳಕೆನಾ, ದೌರ್ಜನ್ಯನ? ಏನು ಅವ್ರು ಏನು ಹೇಳ್ದದೆಲ್ಲ ವೇದವಾಕ್ಯನ ಸರ್? ಇಲ್ಲ ಅಂದ್ಬಿಟ್ರ? ಏನಿದು ಬಳಕೆನಾ, ದೌರ್ಜನ್ಯನ? ಏನು ಅವ್ರು ಏನು ಹೇಳ್ದದೆಲ್ಲ ವೇದವಾಕ್ಯನ ಸರ್? ಇಲ್ಲ ಅಂದ್ಬಿಟ್ರ? ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡೋದು ಸಾಧ್ಯವೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕಳೆದ 2 ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಆದಂತಹ ರಾದ್ಧಾಂತವನ್ನ ನೀವು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಬಹುದು. ಮೀಸಲಾತಿಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಾ ಇದ್ದ ಪಂಚಮಸಾಲಿ ಸ್ವಾಮೀಜಿಗಳು ಸೇರಿದಂತೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಲಾಠಿ ಚಾರ್ಜ್ ಆದರೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿ ಪಟ್ಟನ್ನ ಸಡಿಲಿಸೋದಿಲ್ಲ ಅನ್ನೋ ಸಂದೇಶವನ್ನ ಸಮುದಾಯ ನೀಡಿತು. ಇವತ್ತು ಪರಿಷತ್ನ ಶೂನ್ಯ ವೇಳೆ ಸಂದರ್ಭದಲ್ಲಿ ಮಾತನಾಡಿದ ಸಿದ್ದರಾಮಯ್ಯನವರು ಪಂಚಮಸಾಲಿಗಳ ಒತ್ತಾಯ ಸಂವಿಧಾನಕ್ಕೆ ವಿರುದ್ಧವಾದದ್ದು. ಆರ್ಟಿಕಲ್ 340ರ ಪ್ರಕಾರ ಮೀಸಲಾತಿ ನೀಡೋಕೇನೆ ಸಾಧ್ಯ ಇಲ್ಲ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ. ವಿಪಕ್ಷಗಳ ಗಲಾಟೆ ಬಗ್ಗೆ ಕೂಡ ಸಿದ್ದರಾಮಯ್ಯ ಬೇಸರ ಹೊರಹಾಕಿದ್ದಾರೆ. ದಬ್ಬಾಳಿಕೆನ ದೌರ್ಜನ್ಯನ ಅಂತ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿ. ಈ ಪಂಚಮಸಾಲಿ ಸಮುದಾಯದವರು ಅವರನ್ನ 3B ಇಂದ
3B ಇಂದ 2A ಸೇರಿಸಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಹೋರಾಟ ಮಾಡಿದ್ರು, ಈಗಲೂ ಹೋರಾಟ ಮಾಡ್ತಾ ಇದ್ದಾರೆ. ನಾನು 2 ಬಾರಿ ಜಯ ಮೃತ್ಯುಂಜಯ ಸ್ವಾಮಿ ಮತ್ತು ಇತರ ಮುಖಂಡರುಗಳು, ಪಂಚಮಶಾಲಿ ಜನಾಂಗಕ್ಕೆ ಸೇರಿದಂಥ ಬೇರೆ ಮುಖಂಡರುಗಳು, ನಾನು ಸಭೆ ಕರೆದಿದ್ದೆ. ಅವರನ್ನು ಸಭೆ ಕರೆದು ಅವ್ರಿಗೆ ಹೇಳಿದೆ, ನೋಡಿ ನೀವು ಹೋರಾಟ ಮಾಡೋದು ನಂದು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ, ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ, ನ್ಯಾಯ ಕೇಳಲಿಕ್ಕೆ ಅವಕಾಶ ಇದೆ. ಅದನ್ನು ಯಾರು ಕೂಡ ಅಲ್ಗಳಿಯಕ್ಕಾಗೋದಿಲ್ಲ, ಅದನ್ನು ಕೇಳಬೇಕು. ಆದರೆ ನೀವು ಇಟ್ಟಿರ್ತಕ್ಕಂಥ ಒತ್ತಾಯ, ನಾ ಬೇಡಿಕೆ ಅಂತ ಹೇಳಲ್ಲ, ಒತ್ತಾಯ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಯಾಕಂದ್ರೆ ಆರ್ಟಿಕಲ್ 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಯಾರೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ನಲ್ಲಿ ಅವಕಾಶವನ್ನು ಪಡ್ಕೋಬೇಕಾದ್ರೆ ಆರ್ಟಿಕಲ್ 340 ನಲ್ಲಿ ಏನು ಹೇಳ್ತದೆ ಅದರ ಪ್ರಕಾರ ನಡ್ಕೋಬೇಕು. 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಏನಿದು ಬಳಕೆನಾ, ದೌರ್ಜನ್ಯನ? ಏನು ಅವ್ರು ಏನು ಹೇಳ್ದದೆಲ್ಲ ವೇದವಾಕ್ಯನ? ಸರ್ ಇಲ್ಲ ಅಂದ್ಬಿಟ್ರ? ಏನಿದು ಬಳಕೆನಾ, ದೌರ್ಜನ್ಯನ? ಏನು ಅವ್ರು ಏನು ಹೇಳ್ದದೆಲ್ಲ ವೇದವಾಕ್ಯನ? ಸರ್ ಇಲ್ಲ ಅಂದ್ಬಿಟ್ರ? ಏನಿದು ಬಳಕೆನಾ, ದೌರ್ಜನ್ಯನ? ಏನು ಅವ್ರು ಏನು ಹೇಳ್ದದೆಲ್ಲ ವೇದವಾಕ್ಯನ? ಸರ್ ಇಲ್ಲ ಅಂದ್ಬಿಟ್ರ? ಜನಾಂಗದ್ದು SC ಜನಾಂಗದ್ದು 24,000 ಕೋಟಿ ಗ್ಯಾರಂಟಿಗೆ ಹಾಕಿ ಆ ಜನಾಂಗಕ್ಕೆ ಏನೋ ಅಭಿವೃದ್ಧಿ ಇಲ್ಲ. ಅವ್ರನ್ನ ಕೊಲೆ ಮಾಡಿದವರೇ ಸಿದ್ದರಾಮಯ್ಯ. ಸ್ವತಃ ಸಿದ್ದರಾಮಯ್ಯ ತನ್ನ ಜಾತಿಗೇ ST ಸೇರಿಸಲಿಕ್ಕೆ ತಯಾರಿಲ್ಲ. ಇನ್ನು ಹಿಂದೂಗಳನ್ನು ಯಾರು ಅವ್ರು ಸಾಬರದ ಅಟ್ಟೆ ಸರ್ಕಾರ ಇದು. DK ಶಿವಕುಮಾರ್ ಮಾತನಾಡೋದು ಅಧಿಕಾರ ಬೇಕಾದ್ರೆ ಒದ್ದು ಕಿತ್ಕೊಳ್ಬೇಕು ಅಂತ ಏನ ಮಾತನಾಡ್ತು ನೀವು ಇದು ಸೆಷನ್? ಅದನ್ನು ಸದನದಲ್ಲಿ ಏನು ಮಾತಾಡಬೇಕು ಅನ್ನೋಂಥದ್ದು ಕನಿಷ್ಠ ಸೌಜನ್ಯ ಇಲ್ಲ. ಮೆಂಟಲ್ ಹಾಸ್ಪಿಟಲ್ ಕಳಿಸ್ಬೇಕು DK ಶಿವಕುಮಾರ್ ಅವ್ರನ್ನ. ನಿಮಾನ್ಸ್ ಅಥವಾ ಮೆಂಟಲ್ ಕಳಿಸ್ಬೇಕು DK ಶಿವಕುಮಾರ್. ಸದನದಾಗ ಹಿಂಗೆ ಮಾತಾಡ್ತಾರೆ, ಓದಿದ್ದು ಬರೀದು. DK ಶಿವಕುಮಾರ್ ಅಧಿಕಾರ ಕಿತ್ಕೊಳ್ಬೇಕಾದ್ರೆ ಒದೆ ಅಂತ ಪ್ರಸಂಗ ಬರುತ್ತಾ? ಏನು ಈಗಾಗಲೇ ತಯಾರು ಜೈಲಿಗೆ ಹೋಗಿದ್ರಲ್ಲ, ಅಲ್ಲಿ ಏನೋ ಅವರೇ ಹೇಳಿದರು, ಇದ್ರಾಗ ಜೈಲಿನಾಗ ಓದ್ರು ನನಗಂತ ಹೇಳಿ. ಒಂದು ಅದೇ ಪ್ರಸಂಗ ಬರುತ್ತಾ? ನೋಡ್ಬೇಕಲ್ಲ, ಕಾದು ನೋಡ್ಬೇಕು. ಅದು ನ್ಯಾಯಾಲಯದಾಗ ಐತಲ್ರಿ, ನಮ್ಮ ಕೈಗಿಲ್ಲ. ಇದು ಯತ್ನಾಳ್ ಅವ್ರ ಹೇಳಿಕೆ. DK ಶಿವಕುಮಾರ್ನ ಮೆಂಟಲ್ ಮತ್ತು ನಿಮಾನ್ಸ್ ಕಳಿಸ್ಬೇಕಂತ ಹೇಳಿರುವಂಥದ್ದು. ಜೊತೆಗೆ ಮೀಸಲಾತಿ ಹೋರಾಟ ಸಂಬಂಧಪಟ್ಟಂಥ ಹೋರಾಟ ಮುಂದುವರಿತಂತ ಹೇಳಿರುವಂಥ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ ಟಿವಿ, ಬೆಳಗಾವಿ.